ಮೊದಲ ಬಾರಿಗೆ ಮಹಿಳೆಗೆ ಒಲಿಯತ್ತ ಡಿಸಿಎಂ ಪಟ್ಟ. ಹಾಗಾದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಮಹಿಳಾ ಡಿಸಿಎಂ ಆಗಿ ಘೋಷಣೆಯನ್ನ ಮಾಡ್ತಾರಾ? ಮೊದಲ ಬಾರಿಗೆ ಮಹಿಳೆಗೆ ಒಲಿಯತ್ತ ಡಿಸಿಎಂ ಪಟ್ಟ. ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಮಹಿಳಾ ಡಿಸಿಎಂ. ಡಿಕೆಶಿ ಕ್ಯಾಬಿನೆಟ್ ಸೇರಲಿದ್ದಾರೆ ಪವರ್ಫುಲ್ ಲೇಡಿ. ಹೊಸ ದಾಖಲೆಯನ್ನ ಬರೆಯಲು ಸಜ್ಜಾದ ಬೆಳಗಾವಿ ನಾಯಕಿ. ಲಿಂಗಾಯತ ನಾಯಕಿಗೆ ದೊಡ್ಡ ಹುದ್ದೆಯ ಗ್ರೀನ್ ಸಿಗ್ನಲ್. ಪ್ರಬಲ ಕೋಟಾಗಳ ಅಡಿಯಲ್ಲಿ ಡಿಸಿಎಂ ಹುದ್ದೆ ಫಿಕ್ಸ್. ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಬೆಳಗಾವಿ ಸಾಹುಕಾರ್ತಿ. ಡಿಸಿಎಂ ಹುದ್ದೆ ಜೊತೆಗೆ ಪ್ರಮುಖ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ. ಮೊದಲ ಬಾರಿಗೆ ಮಹಿಳೆಗೆ ಒಂದು ಡಿಸಿಎಂ ಪಟ್ಟ ಒಲಿಯುತ್ತಾ ಕರ್ನಾಟಕದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರಾ? ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಅದಾದ ನಂತರ ಡಿಸಿಎಂ ಯಾರಾಗ್ತಾರೆ ಎಂಬ ಪ್ರಶ್ನೆ ಇತ್ತು. ಅದರ ಜೊತೆಗೆ ಘಟಾನುಘಟಿ ನಾಯಕರುಗಳಿದ್ದಾರೆ. ಆ ಘಟಾನುಘಟಿ ನಾಯಕರಿಗೆ ಒಂದು ಡಿಸಿಎಂ ಪಟ್ಟ ನೀಡ್ತಾರಾ ಎಂಬ ಪ್ರಶ್ನೆ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಈಗ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಮೊದಲ ಬಾರಿಗೆ ಮಹಿಳೆಗೆ ಒಂದು ಡಿಸಿಎಂ ಪಟ್ಟವನ್ನ ನೀಡಲಿಕ್ಕೆ ಈಗ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹೊಸ ದಾಖಲೆಯನ್ನ ಬರೆಯಲು ಈಗ ಬೆಳಗಾವಿ ನಾಯಕಿ ಸಿದ್ಧರಾಗಿದ್ದಾರೆ. ಡಿಕೆಶಿ ಕ್ಯಾಬಿನೆಟ್ಗೆ ಒಂದು ಪವರ್ಫುಲ್ ಲೇಡಿ, ಬೆಳಗಾವಿಯ ಪವರ್ಫುಲ್ ಲೇಡಿ ಸೇರಲಿದ್ದಾರೆ. ಇನ್ನು ಡಿಸಿಎಂ ಹುದ್ದೆಯ ಜೊತೆಗೆ ಪ್ರಮುಖವಾದಂಥ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆಯನ್ನು ಕೂಡ ನೀಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರಬಲ ಕೋಟಾಗಳ ಅಡಿಯಲ್ಲಿ ಡಿಸಿಎಂ ಹುದ್ದೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈಗ ಮೊದಲ ಬಾರಿಗೆ ಮಹಿಳೆಯರಿಗೆ ಮಣೆ ಹಾಕಿದ್ರೆ ಒಂದು ಇತಿಹಾಸವೇ ನಿರ್ಮಾಣ ಆಗುತ್ತೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಈ ಒಂದು ಜರ್ನಿಯಲ್ಲಿ ಮೊದಲ ಸ್ಟೆಪ್ ಆಗುತ್ತೆ ಇದು.